ಹಾಯ್ ಫ್ರೆಂಡ್ಸ್, ನಾವು ಇವತ್ತಿರೋದು ಎಲ್ಲಿ ಗೊತ್ತುಂಟಾ? ನಮ್ಮ ಹುಬ್ಳಿ ಧಾರವಾಡ ಹೈವೇದಲ್ಲಿ ಒಂದು ಆಶಾ ಡಾಬಾ ಅಂತ ಒಂದು ಡಾಬಾ ಇದೆ. ಈ ಡಾಬಾದಲ್ಲಿ ನಾವು ಒಂದು ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಅಲ್ಲಿ ಒಂದು ವೆರೈಟಿ ರೊಟ್ಟಿ ಎಲ್ಲ ಉಂಟಂತೆ. ನಮ್ಗೆ ಅದರದೊಂದು ಇದು ರೊಟ್ಟಿದೆಲ್ಲ ಅವರು ಮಾಡುವ ರೀತಿ ಎಲ್ಲ ಸ್ವಲ್ಪ ನಮಗೆ ನೋಡುವ ಹೇಗೆ ಅಂತ. ಆಶಾ ಡಾಬಾ ಇದು ನಮ್ಮ ಕರ್ನಾಟಕದ್ದು ಯಲ್ಲಾಪುರ ಅಲ್ಲ, ಉತ್ತರ ಕರ್ನಾಟಕದ ಯಲ್ಲಾಪುರದ ಒಂದು ಹೋಟ್ಲಲ್ಲಿ ಒಂದು ತಂದೂರ್ ರೊಟ್ಟಿ ವೆರೈಟಿ ಸ್ಪೆಷಲ್ ಒಂದು ಮಾಡುವವರು ಇವರು. ನಿಮ್ಮ ಹೆಸರು ಸರ್? ರಾಜಾ ಸಾಬ್ ಶೇಖ್. ರಾಜೇಶ್ ರಾಜಾ ಸಾಬ್ ಸಿಂಗ್ ಅವರು ಮಾಡ್ತಾ ಇರೋದು ಇದು. ಸರ್ ಇದು ಯಾವ್ದ್ರಲ್ಲಿ ಮಾಡಿ ಸರ್? ತಂದೂರಿ ಹಿಟ್ಟು ಸರ್. ತಂದೂರಿ ಹಿಟ್ಟು ತಂದೂರಿ ಹಿಟ್ಟು ಅಂತ ಬರುತ್ತೆ ಅದಕ್ಕೆ, ಅದೇ ಸರ್ ಅದಕ್ಕೆ ತಂದೂರಿ ಹಿಟ್ಟು ಅಂತ. ಇದು ಈಗ ಮಾಡಿ ಎಷ್ಟು ಸಮಯ ಇಡ್ಬೇಕು? ಇದು ಈಗ 10 ನಿಮಿಷ ಸರ್. 10 ನಿಮಿಷ ಇಡ್ಬೇಕು. ಈಗ ಇಟ್ಟು ಹಂಗ ಹೊಡಿಬೇಕು. ಅಲ್ಲಿ ಸೈಡಿಗೆ ಹಿಂಗ ಹೊಡಿಬೇಕಲ್ಲ? ಹಂಗ ಹೊಡಿಬೇಕು. ಆಮೇಲೆ ಇದ್ರಲ್ಲೇ ತೆಗಿಬೇಕು. ಅದ್ರಲ್ಲೇ ತೆಗಿಬೇಕು. ಇಲ್ಲಿ ಇಡಬೇಕು, ಅಲ್ಲಿ ಇಡಬೇಕು. ಒಂದು ಟ್ರಿಪ್ ಅಲ್ಲಿ ಒಂದೇ ಇಡುದ? ಎಷ್ಟು 4-5 ಹಿಡಿತಾವ. 4-5 ಹಿಡಿತೇವೆ. ಈಗ ಒಂದೇ ಹಾಕಿದ್ವಿ. ಕಸ್ಟಮರ್ ಡಿಫ್ರೆಂಟ್. ಕಸ್ಟಮರ್ ನೀವು ಆರ್ಡರ್ ಬಂದ ತಕ್ಷಣ ಬಿಸಿ ಬಿಸಿ ಮಾಡಿ ಕೊಡುದು, ಮಾಡಿ ಇಡುದಿಲ್ಲ? ಓಕೆ ಓಕೆ, ಫ್ರೆಶ್ ಮಾಡೇ ಕೊಡುದು. ಫ್ರೆಶ್ ಮಾಡೇ ಕೊಡುದು. ಈಗ ನಮಗೆ ಒಂದು 3-4 ಬೇಕು. 4 ಒಟ್ಟಿ ಹಾಕ್ತೀರಾ? ಆಯ್ತು, ಹಾಗೆ ಈಗ ನಾವು ಸಾಧ್ಯ ತಿನ್ನೋದು. ತಗೊಳ್ಳಿ. ನೋಡಿ ಇದು ರೊಟ್ಟಿ. ಬಟರ್ ನಾನ್ ಕುಲ್ಚಾ ಎಲ್ಲ ಪೇಪರ್ ರೊಟ್ಟಿ ಎಲ್ಲ ಇದ್ರಾಗ ಬರ್ತಾವ. ಅದು ಬೇರೆನಾ? ಇದೇ ಹಿಟ್ಟಲ್ಲಿ 10 ಐಟಮ್ ಮಾಡ್ಬೋದ್ರಿ ಒಂದೇ ಹಿಟ್ಟಿನಾಗ. 10 ಐಟಮ್ ಮಾಡ್ಬೋದು ಒಂದೇ ಹಿಟ್ಟಲ್ಲಿ. ಅದು ಬೇರೆ ಬೇರೆ ಹೆಸರಲ್ಲಿ ಬರ್ತದೆ. ಬೇರೆ ಬೇರೆ. ಓಕೆ ಓಕೆ ಓಕೆ. ನೋಡಿ ಒಳ್ಳೆ ಸ್ಮೂತ್ ಇದೆ, ಸ್ಮೂತ್ ಆಗಿ ಒಳ್ಳೆ ತಂದೂರ್ ರೊಟ್ಟಿ. ನೋಡಿ ಎಷ್ಟು ದೊಡ್ಡದು, ನೋಡಿ ಎಷ್ಟು ಬೇಗ ಮಾಡಿದ್ದಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವು ಸಹ ಇದೆ, ಈಗ ಮಧ್ಯಾಹ್ನ ಆಯ್ತು, ಒಂದು ಗಂಟೆ ಆಯ್ತು, ನಾವು ಊಟಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಸಹ ತಿನ್ನುದಿದೆ, ರೊಟ್ಟಿ ತಿನ್ನುದು. ಇದು ಯಲ್ಲಾಪುರ ಸ್ಟೈಲ್ ಅಂತ. ಇದು ಹಾಕ್ತೀರಾ? ಒಂದು 4-5 ನೀವು ಊಟ ಮಾಡ್ತೀನಿ ಅಂದ್ರೆ ಹಾಕ್ತೀನಿ. ಆಯ್ತಲ್ಲ. ಈಗ ನಮ್ಗೆ ನಾನೊಂದು 5 ಆರ್ಡರ್ ಮಾಡಿದ್ದೇವೆ ನಾವು, ನನಗೆ ಮತ್ತೆ ಡ್ರೈವರಿಗೆ. ಆಯ್ತಾಯ್ತು. ಈಗ ಅವರು 5 ಒಮ್ಮೆಲೆ ಹಾಕ್ತಾರೆ ಇದ್ರೊಳಗಡೆ. ಆಯ್ತು ನೋಡ್ರಿ, ಕೈಯಲ್ಲಿ ಈಗ ಮಾಡಿ ನೋಡಿ, ಹಾಗೆ ಮಾಡಿ ಅದು ನೀರು ಅದು ಹೀಗೆ ಇಡ್ತಾನೆ. ಇದು ಫುಲ್ಲು ಬಿಸಿ ಬಿಸಿ ಉಂಟಾಯ್ತು ಇಲ್ಲಿ. ಬೆಂಕಿ ಇದೆ. ಒಟ್ಟಿಗೆ ಬೆಂಕಿ ಇರುತ್ತೆ ಸರ್. ಅವ್ರು ಆತರ ಮಾಡಿದ್ರಲ್ಲಿ ಹೀಗೆ ಸ್ವಲ್ಪ ನೀರು. ಇಲ್ಲ ನೋಡಿ, ಅಲ್ಲಿಗೆ ಟಚ್ ಮಾಡಿ ಇಡುದು. ಅಲ್ಲಿ ಬೇಯಿಸಿ ರೋಸ್ಟ್ ಆಗಿ ಬರ್ತದೆ ಅದು. ನೋಡಿ ಹೀಗೆ ದೊಡ್ಡದು ಮಾಡಿ ಅದರಲ್ಲಿ ಇಟ್ಟು ನೀರು ಹಾಕಿ ಹಂಗೇನೆ ಮಾಡುದು. ಈಗ ಒಂದು 3 ಹಾಕಿದ್ದಾರೆ ಅದರಲ್ಲಿ. ಈಗ 3 ಹಾಕುವ ಅದು ರೆಡಿ ಆಗಿರುತ್ತಾ? ರೆಡಿ ಆಗುತ್ತೆ. ಇದು ತಿನ್ನೋದ್ರೆ ಬಿಸಿ ಬಿಸಿ ತಿನ್ಬೇಕು. ತಣ್ಣಾದ್ರೆ ಹಿಟ್ಟು ಜಗ್ಬೇಕಾಗತ್ ನೋಡ್ರಿ. ತಣ್ಣಾದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ ಅಲ್ಲ? ಅದು ಗಟ್ಟಿ ಆಗ್ತದೆ. ತಣ್ಣಾದ್ರೆ ಗಟ್ಟಿ ಆಗ್ತದೆ ಅಂತೆ. ಬಿಸಿ ಬಿಸಿ ತಿನ್ಬೇಕು. ನೀವು ತುಂಬಾ ವರ್ಷ ಆಯ್ತು ಇದೇ ಕೆಲಸ ಮಾಡುದು? ಸರ್, ತುಂಬಾ ವರ್ಷ ಆಯ್ತು. 25 ವರ್ಷ ಆಯ್ತು ಇದೇ ಕೆಲಸ ಮಾಡೋದು. ಹಾಗೆ ಮಾಡಿ ಅದೇನು ಉಲ್ಟಾ ಮಾಡ್ಲಿಕ್ಕೆ ಏನಿಲ್ಲ? ಇಲ್ಲ ಸರ್, ಒಂದೇ ಸಲ ಹಾಕುದು ತೆಗಿಯೋದು. ನಾವು ದೋಸೆ ಎಲ್ಲ ಮಾಡುವಾಗ ಈಗ ಉಲ್ಟಾ ಪಲ್ಟಾ ಎಲ್ಲ ಮಾಡ್ಲಿಕ್ಕೆ ದೋಸೆ ಸರ್ ಇದು ಹಂಗಿಲ್ಲ. ಒಂದೇ ಸೈಡ್. ಇದೊಂದೇ ಸೈಡ್. ನಮ್ಮ ದೋಸೆ ಎಲ್ಲ ಮಾಡುವಾಗ ಆಚೆ ಈಚೆ ಎಲ್ಲ ಮಾಡ್ತಾರೆ, ಆತರ ಎಲ್ಲ ಮಾಡ್ಲಿಕ್ಕಿಲ್ಲ. ಈಗ ನೋಡಿ, ನಮ್ಗೆ ಬೇಕಾದಷ್ಟು 4 ಮಾಡಿಟ್ಟಿದ್ದಾರೆ ಇಲ್ಲಿ. ಈಗ ನಾವು ಇದೆ, ಈಗ ಊಟಕ್ಕೆ ಬದಲು ಮಧ್ಯಾಹ್ನದ್ದು ನಮ್ಮದಿದೆ. ಯಾವ್ದು ಗ್ಯಾಸ್ ತೊಗೊಳದಲ್ರಿ? ಅದೆಂತದ್ದು? ಯಾವ್ದಕ್ಕೆ? ಅದು ಫ್ರೈ ಪ್ಯಾನ್ ಅಡಿಗೆ ಮಾಡೋದು. ಬಟ್ರ ಅಲ್ಲಿ ನೋಡ್ರಿ. ಭಟ್ರೆ, ಅದೆಂತ ಅಡಿಗೆ? ಫ್ರೈ ಪ್ಯಾನ್ ರೀ, ಅಡಿಗೆ ಮಾಡೋದು ಅದೇ ಅಲ್ಲ. ಇವ್ರ ನೋಡ್ರಿ ಭಟ್ರ, ಮೇನ್ ಭಟ್ರಿ. ಯಾರು? ಅಲ್ಲಿ ಹೋದ್ ಬಂದ್ರಲ್ರಿ ಅವ್ರ ಭಟ್ರ? ಅವರೇ ಭಟ್ರ. ಇದು ಹೇಗೆ? ಇಲ್ಲಿ ಏನ್ ಮಾಡ್ತೀರಾ ಸರ್?
ಮೈಕ್ ಹಾಕಿದ್ವಿ. ಈಗ ಸರ್ ಇದೆಂತ ಎಂತ ಎಂತ ಮಾಡ್ಲಿಕ್ಕೆ ಇದು? ಐಟಮ್ಸ್ ಎಲ್ಲ ಇದಾವೆ ಇಲ್ಲಿ. ಹಾ ಐಟಮ್ಸ್ ಎಲ್ಲ ಫ್ರೈ ಪ್ಯಾನ್ ಒಳಗೆ. ಆಮೇಲೆ ನಿಮಗೆ ಯಾವ ಐಟಮ್ ಬೇಕಂದ್ರೆ ಇಲ್ಲಿ ನಾವು ಮಾಡಿಕೊಡ್ತೀವಿ. ಯಾವ ಐಟಮ್ ಅಂದ್ರೆ ವೆಜ್ ನಾನ್ ವೆಜ್? ವೆಜ್ ನಾನ್ ವೆಜ್ ಎರಡು. ಹಾ ವೆಜ್ ನಾನ್ ವೆಜ್ ಎರಡು ಇರ್ತದೆ. ಹಾ. ಎರಡು ಮಾಡಿಕೊಡ್ತೀವಿ. ಈಗ ನೀಂದ ಕರಿ ಅಂದ್ರೆ ಎಂದು ಬರೀ ದಾಲ್ ಇದೆ, ಮಡಕಿ ಇರ್ತದೆ, ಅಕ್ಕ ಮೊಸರು ಇರ್ತದೆ, ಹಾಗೂ ನಮ್ಮ ಆಶಾ ಡಾಬಾ ಸ್ಪೆಷಲ್ ಡಿಶ್ ಇದೆ. ಆಶಾ ಡಾಬಾ ಸ್ಪೆಷಲ್ ಡಿಶ್ ಅಂದ್ರೆ ಇಲ್ಲ ನಾವು ಕೂಡಲೇ ಮಾಡಿ ಕೊಡ್ತೀವಿ, 10 ನಿಮಿಷದಲ್ಲಿ ಮಾಡಿ ಕೊಡ್ತೇವೆ. ಯಾವ ಡಿಶ್? ಸ್ಪೆಷಲ್ ಡಿಶ್ ಇದೆ ಆಶಾ ಡಾಬಾ ಅಂತೇಳಿ. ನಮ್ದು ಈ ಡಾಬಾದ ಹೆಸರು ಆಶಾ ಡಾಬಾ. ಆಶಾ ಡಾಬಾದ ಸ್ಪೆಷಲ್ ಡಿಶ್ ನಾವು ಮಾಡ್ಕೊಡ್ತೀವಿ. ವೆಜ್ ಒಳಗೆ, ಚಿಕನ್ ಒಳಗೆ, ಫಿಶ್ ಒಳಗೆ ಪ್ರತಿಯೊಂದು ನಾವು ಮಾಡಿಕೊಡ್ತೇವೆ. ವೆಜ್ ಅಲ್ಲಿ ಮಾಡಿಕೊಡ್ತೀವಿ. ವೆಜ್ ಅಲ್ಲಿ ಮಾಡಿಕೊಡ್ತೀವಿ. ಅಂದ್ರೆ ವೆಜ್ ಅಲ್ಲಿ ಒಂದು ಮಾಡಿ ಈಗ. ಹಾ ಮಾಡೋಣ. ಅದು ನಮ್ಗೆ ಇದಕ್ಕೆ ಆಯ್ತು ಹೇಳಿ. ಹಾಲು ಕೊಡಿ, ಹಾಲು ಮಿಲ್ಕ್ ನೋಡಿ. ಎಲ್ಲರೂ ಬಿಸಿ ಇದ್ದಾರೆ, ಒಂದೊಂದೊಂದು ಕೆಲಸ ಎಲ್ಲ ಇದ್ದಾರೆ ಎಲ್ಲವರು. ಇದು ವರ್ಷ ನಾವು ಎಣ್ಣೆ ಹಾಕುದಲ್ಲ? ಎಣ್ಣೆ ಇದು ವೆಜ್ ವೆಜ್ ಕೊಡಿ. ವೆಜ್ ನೋಡಿ ಅದ್ರ ಒಳಗಡೆ ಬೆಂಕಿ ಹಚ್ಚಿ ಅದು ಫುಲ್ಲು ಡ್ರೈ ಆಗ್ತಾ ಉಂಟು. ಇದು ಮಾಡಿ ಅದೆಂತ ಸರ್? ಸ್ವಲ್ಪ ಪೇಸ್ಟ್ ಆಗ್ತದೆ. ಅದು ಪೇಸ್ಟ್ ಗಾರ್ಲಿಕ್ ಅಲ್ಲ? ಗಾರ್ಲಿಕ್. ಗಾರ್ಲಿಕ್ ಪೇಸ್ಟ್ ಅದು. ಮತ್ತೆ ಮಲ್ಲಿ ಸೊಪ್ಪು, ಬೇವು ಸೊಪ್ಪು, ಟೊಮೆಟೊ, ಕ್ಯಾಪ್ಸಿಕಮ್, ಇದು ಪುದೀನ ಅದು ಪುದೀನ. ಇದು ಗ್ರೇವಿ ಅಲ್ಲ? ಅದಕ್ಕೆ ಹಾಕುವಂತ ಗ್ರೇವಿ. ಇಲ್ಲಿ ಗ್ರೇವಿ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು. ಆ ಗ್ರೇವಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಆ ತರ ಮಾಡಿ ಕ್ಯಾಶ್ಯೂ ಸ್ವಲ್ಪ ಕ್ಯಾಶ್ಯೂ ಹಾಕ್ತೀವಿ. ಮಶ್ರೂಮ್ ಕೂಡ. ಮಶ್ರೂಮ್ ಸಾಲ್ಟ್, ಚಿಲ್ಲಿ ಪೌಡರ್ ಅಲ್ಲ ಅದು, ಪ್ರತಿಯೊಂದು ಹಾಕ್ತೀವಿ. ಟರ್ಮರಿಕ್, ಕೊರಿಯಂಡರ್, ಜೀರಾ, ಕರಡಲ್ಲ, ಮೊಸರ, ಹಾಲು ಹಾಕೋದಲ್ಲ? ಹಾ, ಮೊಸರೆಲ್ಲ ಆಯ್ತು. ಅದು ಹಾಲದು ಹಾಲೆಲ್ಲ ಹಾಕಿ ಕುದಿಸ್ತಾ ಉಂಟು. ಸ್ವಲ್ಪ ಗಾರ್ಲಿಕ್ ಅಲ್ಲ ಕಟ್ ಮಾಡಿಟ್ಟದು? ಗಾರ್ಲಿಕ್ ಅಲ್ಲ, ಮಶ್ರೂಮ್ ಅದು. ಹಾ, ಅದು ಮಶ್ರೂಮ್ ಕಟ್ ಮಾಡಿ ಇಟ್ಟದ. ಈಗ ನೋಡಿ ಮಶ್ರೂಮ್ ನೋಡಿ. ಎಲ್ಲ ಗಾಡಿಯೆಲ್ಲ ಉಂಟು, ಗಾಡಿಯಲ್ಲಿ ಓಡ್ತಾ ಇದ್ದಾರೆ. ಬಟ್ರ್ ಕೊಡಿ. ಬಟ್ರ್. ಹಾ, ನೀವು ಸಪ್ಲೈಯರಾ? ಅವ್ರ ಸಪ್ಲೈಯರ್ ಆಯ್ತು ಇಲ್ಲಿದು. ಹಾ, ಅದು ಬಟ್ರ್, ಅಮೂಲ್ ಬಟ್ರ್ ಹಾಕ್ತೇವೆ ಸ್ವಲ್ಪ. ಆಯ್ತು, ಅದು ರೆಡಿ ಆಗಿದೆ. ಮಾಡ್ತೀನಿ ಬೇರೆ. ಈರುಳ್ಳಿನ ರೌಂಡ್ ಇದು ಮಾಡಿ. ಇನ್ನು ಇದಕ್ಕೆ ಬೇರೆ ಮಾಡ್ಲಿಕ್ಕೆ ಉಂಟಾ? ಮಾಡಿ. ಇದಕ್ಕೆ ಇದೆ, ಇನ್ನೂ ಇದೆ. ಅದಾಗ್ಲಿ, ರೆಡಿ ಆಗ್ಲಿಲ್ಲ? ಇಲ್ಲ. ಇನ್ನೂ ಇದೆ. ರೌಂಡ್ ಮಾಡಿ. ನೋಡಿ ಈಗ ಮಾಡಿದ್ದಾರೆ ಅವರು. ಅದಾಗ್ಲಿಲ್ಲ ಅಂತೆ. ಇನ್ನೊಂದು ಅದು ಇದಲ್ಲ ಅಂತ, ಶೇವ್ ಅಲ್ಲ ಅದು? ಸ್ವಲ್ಪ ಸೈಡಿಗೆ ಶೇವ್ ಹಾಕಿ
ಇದು ಅಂತ ಪನ್ನೀರ್ ಅದು ಕ್ಯಾಶು ಅಲ್ಲ, ಸ್ವಲ್ಪ ಕ್ಯಾಶು. ಕ್ಯಾಶು 2 ಸಲ ಹಾಕಿದಲ್ಲ, ಅವಾಗ ಸಹ ಹಾಕಿದೆ ನಾವು. ಪನ್ನೀರ್ ಹಾಕಿದಲ್ಲ, ಓಕೆ ಓಕೆ. ಅವಾಗ ಹಾಕಿದವರು ಪನ್ನೀರ್ ಆಯ್ತು. ಅದು ಪನ್ನೀರ್ ಹಾಕಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಮೂಲ್ ಬಟ್ರ್, ನೀರುಳ್ಳಿ, ಓನಿಯನ್, ಲಿಂಬು 22 ವರ್ಷ ಆಯ್ತು ಇಲ್ಲಿ ಹೋಟ್ಲ್ ಆಗಿ 22 ವರ್ಷ. ನೀವು ಓನರಾ? ಬೇರೆ ಇದ್ದಾರೆ. ಇವರು ಮ್ಯಾನೇಜರ್. ಇವರು ಮ್ಯಾನೇಜರ್ 25 ವರ್ಷ ಅಲ್ಲ, 22 ವರ್ಷ ಆಗಿದೆ. ಅವನು ಶುರು ಮಾಡಿದಾನ ತಿನ್ಲಿಕ್ಕೆ. 22 ವರ್ಷ ಆಯ್ತು ನೀವು ಶುರು ಮಾಡಿ. ಇದೇ ಪ್ರೈಸ್ ಅಲ್ಲಿ ಇದೇ ರೀತಿಯಲ್ಲಿ ಇತ್ತ? ಅಲ್ಲೇ ಸ್ವಲ್ಪ ಚೇಂಜ್ ಆಗಿ ಈ ಕಡೆ ಆಗ್ತಾ ಉಂಟಲ್ಲ, ಇದು ನಿಮ್ಮದೇ. ಓಕೆ ಓಕೆ. ಅಲ್ಲಿ ಕೆಳಗಡೆ ಬೇರೆ ಉಂಟಾ? ಇಲ್ಲಿ ಒಳಗೆ ತರಲಿಲ್ಲ ಹೋಗಿದಾರ? ಸ್ವಲ್ಪ ಕೆಲಸ ನಡೀತಾ ಉಂಟಂತೆ, ಸ್ವಲ್ಪ ದೊಡ್ಡದು ಮಾಡ್ತಾರೆ. ನಮ್ಮ ಡಾಬಾದ ಸ್ಪೆಷಲ್ ಡಿಶ್ ಇದು. ನಿಮ್ಮ ಡಾಬಾದು ಸ್ಪೆಷಲ್ ಡಿಶ್ ವೆಜ್ ಇದು. ವೆಜ್ ಇದರಲ್ಲಿ ನಾನ್ ವೆಜ್ ಬರ್ತದೆ. ನಾನ್ ವೆಜ್ ಮಾಡ್ತೇವೆ. ಇದು ವೆಜ್ ಡಿಶ್. ಹೆಸರು ಅದರದು ವೆಜ್ ಮಹಾರಾಜ್ ಅಂತೇಳಿ. ವೆಜ್ ಮಹಾರಾಜ್ ಅಂತ ಕೊಡ್ತೀವಿ. ವೆಜ್ ಮಹಾರಾಜ, ಆಶಾ ಡಾಬಾ ಅಂತ. ಆಶಾ ಡಾಬಾ ಅಂತಾನೆ ವೆಜ್ ಅಂದ್ರೆ ವೆಜ್ ಒಳಗೆ ಮಹಾರಾಜ್ ಅಂತ ಕೊಡ್ತೀವಿ. ಆಶಾ ಡಾಬಾದ ಸ್ಪೆಷಲ್ ಇದು. ಆಶಾ ಡಾಬಾದ ಸ್ಪೆಷಲ್ ಅದು. ಇದು ಹಳಿಯಾಳ ಕ್ರಾಸ್, ಉತ್ತರ ಕನ್ನಡದ ಡಿಸ್ಟಿಕ್. ಇದು ಧಾರವಾಡ ಡಿಸ್ಟಿಕ್. ಹೌದು. ಯಲ್ಲಾಪುರದಿಂದ ಹಿಂದೆ 5 ಕಿಲೋಮೀಟರ್ ಹಿಂದೆ ಬರುವಂತ ಆಶಾ ಡಾಬಾ ಇದು. ಮಂಜುನಾಥ್ ಅಂತೇಳಿ ಒಬ್ಬ ಮಾಲಕರದ್ದು ಆಶಾ ಡಾಬಾ ಅಂತ. ಅವ್ರಿಲ್ಲ ಇವಾಗ ಇಲ್ಲಿ? ಇಲ್ಲ, ಬರ್ತಾರೆ, ಔಟ್ ಸೈಡ್ ಹೋಗಿರ್ತಾರೆ. ಓಕೆ, ನಾವು ಅದನ್ನು ಈಗ ಇದು ಹಿಂದ್ಗಡೆ ನೋಡಿ, ನಾವು ಎಲ್ಲಿಂದ ಒಳಗೆ ಇಲ್ಲಿ ಕೆಳಗೆ ಬಂದಿದ್ದೇವೆ. ಕೆಳಗೆ ಇಲ್ಲಿ ಒಂದು ಫ್ಯಾಮಿಲಿ ರೂಮ್ ಅಂತೇವೆ. ಅದು ಒಂದು ದೊಡ್ಡದು ಉಂಟಾಯ್ತಾ? ಇದು ಓಪನ್ ಆಯ್ತಾ? ಇಲ್ಲ, ಓಪನ್ ಆಯ್ತಾ? ಇದು ಓಪನ್ ಇದೆ. ಓಪನ್ ಆಗಿದೆ, ಹೊಸದಾಗಿ ಮಾಡಿದ್ದು. ನೋಡಿ, ನಾವು ಎಂಟ್ರೆನ್ಸ್ ಅಲ್ಲಿ ನೋಡುವಾಗ ನಮ್ಗೆ ಇದೆಲ್ಲ ಉಂಟಾ ಇಲ್ಲ ಅಂತ ಗೊತ್ತಾಗುದಿಲ್ಲ. ಮಾತ್ರ ಇದೆ. ಇದ್ರ ಒಳಗಡೆ ಬಂದ್ರೆ ಎಲ್ಲ ಇದು ಬೇಕಾದಷ್ಟು ಫ್ಯಾಮಿಲಿಗೆ. ನೋಡಿ, ಇಲ್ಲಿ ಒಂದಿದೆ, ಒಂದು 3-4 ಕೌಂಟರ್ ಇದೆ ಅಲ್ಲ? ಅಲ್ಲಿ 6 ಕೌಂಟರ್ ಇದೆ. 6 ಕೌಂಟರ್ ಇದೆ. 6 ಇದೊಂದು ಸಪರೇಟ್ ಫ್ಯಾಮಿಲಿ ಇದೆ. ಫ್ಯಾಮಿಲಿಗೆ ಬೇರೆ ಉಂಟಾ? ಬೇರೆ ಇದೆ, ಇಲ್ಲಿ ಮಾಡ್ತೀನಿ. ಇಲ್ಲಿ ಮಾಡ್ತೀರಿ ಫ್ಯಾಮಿಲಿ ಸಪರೇಟ್ ಫ್ಯಾಮಿಲಿಗೆ ಇಲ್ಲಿ ಮಾಡ್ಲಿಕ್ಕೆ ಉಂಟು ಇನ್ನು ಅಲ್ಲ? ಮಾಡಿಕೊಂಡು. ಓಕೆ ಓಕೆ ಓಕೆ. ನೀವು ಡೆಲಿವರಿ ಕೊಡೋದು ಅಲ್ಲಿಂದ? ಅಲ್ಲಿಂದಾನೆ ಕೊಡ್ತೇವೆ. ಅಲ್ಲಿಂದಾನೆ ಇಲ್ಲಿಗೆ ಎಲ್ಲ ಕೊಡ್ತೇವೆ. ಪ್ರತಿಯೊಂದು ಯಾರೇ ಬಂದ್ರು ಇಲ್ಲಿ ಐಟಮ್ ಕೊಡ್ತೇವೆ. ಇಲ್ಲಿ ಆರ್ಡರ್ ಮಾಡಿ ನಾವು ಅಲ್ಲಿಂದಾನೆ ನಮಗೆ ಸಪ್ಲೈ ಎಲ್ಲ ಬರೋದು ಅಲ್ಲಿಂದಾನೆ. 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 1 ಗಂಟೆ ತನಕ ಸ್ಟಾರ್ಟರ್ ಇರ್ತದೆ. ಇದೆಲ್ಲ ಫುಲ್ ಹೌಸ್ಫುಲ್ ಆಗ್ತದೆ. 2 ಗಂಟೆ ಮೇಲೆ ಎಲ್ಲ ಫುಲ್ ಆಗ್ಬಿಡ್ತದೆ. ಫ್ಯಾಮಿಲಿ ಎಲ್ಲ ಫುಲ್ ಆಗ್ತದೆ. ನಿಮ್ಮ ಜಾಸ್ತಿ ಐಟಮ್ ರೊಟ್ಟಿ ಐಟಮ್ಸ್? ರೋಟಿ ಐಟಮ್ಸ್, ನಾನ್ ವೆಜ್, ವೆಜ್ ಎಲ್ಲ ಪ್ರತಿಯೊಂದು, ಮೀನು ಎಲ್ಲ ಪ್ರತಿಯೊಂದು, ಫಿಶ್ ಎಲ್ಲ ಪ್ರತಿಯೊಂದು ಇಲ್ಲಿ ಭಾರಿ ರನ್ನಿಂಗ್ ಇರ್ತದೆ. ಎಲ್ಲ ಸ್ನಾಕ್ಸ್ ಐಟಮ್ಸ್. ನಿಮ್ಮೊಂದು ವೆರೈಟಿ ಅಂದ್ರೆ ಸ್ವಲ್ಪ ಒಂದು ಜಾಸ್ತಿ ಮೂವಿಂಗ್ ವೆರೈಟಿ ಅಂದ್ರೆ ಎಂತ ಇಲ್ಲಿ? ಎಲ್ಲ ಪ್ರತಿಯೊಂದು ಸ್ನಾಕ್ಸ್ ಐಟಮ್ಸ್ ಎಲ್ಲ ಗೋಬಿ ಮಂಚೂರಿ, ಗೋಬಿ 65, ಫಿಂಗರ್ ಚಿಪ್ಸ್, ತುಂಬಾ ಐಟಮ್. ಏನ್ ಬೇಕಿದ್ರು ಆರ್ಡರ್ ಮಾಡಿದ್ರೆ ತಕ್ಷಣ ನೀವು ಬಿಸಿ ಬಿಸಿ ಮಾಡಿ ಕೊಡುದು. ಹೌದೌದು, ಪ್ರತಿಯೊಂದು ಇದೆ ಇಲ್ಲಿ. ಆಯ್ತಾ? ಫ್ಯಾಮಿಲಿ ರೂಮ್ ಫ್ರಂಟ್ ಮಾಡಿ ಟೆಸ್ಟ್ ಮಾಡ್ತಿದ್ದಾನೆ. ಹೇಗೆ ಉಂಟು? ಸೂಪರ್. ಪುಣೆ ಇಲ್ಲಿ ಈಗ ಗಾಡಿ ಬರ್ತಾ ಇರ್ತದೆ ಯಾವಾಗಲೂ. ಪಾರ್ಕಿಂಗ್ ಉಂಟು, ಪಾರ್ಕಿಂಗ್ ಜಾಗ ಉಂಟು, ಪಾರ್ಕಿಂಗ್ ಎಲ್ಲ ಜಾಗ ಉಂಟು. ಇದು ನಮ್ಮ ಹುಬ್ಳಿ ಧಾರವಾಡ, ಇದು ಹುಬ್ಳಿ ಹೋಗಂತ ರಸ್ತೆ. ಇದು ಹುಬ್ಳಿ ಹೋಗಂತ ರಸ್ತೆ. ಇದು ಹುಬ್ಳಿ ಹೋಗಂತ ರಸ್ತೆ. ಈ ಕಡೆ ಹಳಿಯಾಳ ಹೋಗೋ ರಸ್ತೆ. ಹಳಿಯಾಳ ಹೋಗುತ್ತೆ. ಆ ಸರ್ಕಲ್ ಅಲ್ಲಿ ನಮ್ಮ ಈ ಆಶಾ ಡಾಬಾ ಅಂತ ಇರೋದು. ಫ್ರಂಟ್ ಆಶಾ ಡಾಬಾ ಅಂತ ಕಾಣ್ತದೆ.
ಈ ಕಡೆ ಕಾರವಾರ ಹೋಗೋ ರಸ್ತೆ ಇದು ಮುಂದೆ. ಇದು ನಮ್ಮ ಕಾರವಾರ ಹುಬ್ಳಿ ಹೈವೇ. ಕಾರವಾರ ಹುಬ್ಳಿ ಹೈವೇ ಯಲ್ಲಾಪುರದಿಂದ 5 ಕಿಲೋಮೀಟರ್ ಹಿಂದೆ ಇರುವಂತ ಸ್ಥಳ ಇದು. ಯಲ್ಲಾಪುರದಿಂದ 5 ಕಿಲೋಮೀಟರ್ ಹಿಂದೆ ಇದು ಹಳಿಯಾಳ ಕ್ರಾಸ್ ಅಂತ ಇದು. ಇದು ಹಳಿಯಾಳ ಕ್ರಾಸ್. ಇದು ನಮ್ಮ ಹಳಿಯಾಳ ಹೋಗುವ ರೋಡ್. ಇದು ಹಳಿಯಾಳ ಮತ್ತು ಬೆಳಗಾಂ ಹೋಗೋ ರಸ್ತೆ ಇದು. ದಾಂಡೇಲಿ ಹೋಗೋ ರಸ್ತೆ. ಇದು ಸರ್ಕಲ್. ಇದು ಆಶಾ ಡಾಬಾ. ಇದೇ ಡಾಬಾದಲ್ಲಿ ಇದು ನಮ್ಮ ಆಶಾ ಡಾಬಾದು ಫ್ರೆಂಡ್ ಕವರೇಜ್. ಇದು ಪಾರ್ಕಿಂಗ್ ಎಲ್ಲ ಜಾಗ ಉಂಟು. ಪಾರ್ಕಿಂಗ್ ಇಲ್ಲಿ ಜಾಗ ಉಂಟು. ಇಲ್ಲೆಲ್ಲ ಜಾಗ ಉಂಟು. ಎಲ್ಲ ಪೂರ ಪಾರ್ಕಿಂಗ್ ಎಲ್ಲ ಉಂಟು. ಪಾರ್ಕಿಂಗ್ ಉಂಟು. ಮಧ್ಯಾಹ್ನ 2 ಗಂಟೆ ಮೇಲೆ ಎಲ್ಲ ಫ್ಯಾಮಿಲಿ ಗಿಮಿಲ್ ಎಲ್ಲ ಫುಲ್ ಆಗ್ತದೆ. ಎಲ್ಲ ಫುಲ್ ಆಗ್ತದೆ. ತೆಗೀದು. ಬೆಳಿಗ್ಗೆ 6 ಗಂಟೆಯಿಂದ ಟಿಫನ್ ಸ್ಟಾರ್ಟ್ ಆಗ್ತದೆ. ಇಡ್ಲಿ, ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಉತ್ತಪ್ಪ. ಬೆಳಿಗ್ಗೆ 6ರಿಂದ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ಟಿಫನ್ ಇರ್ತದೆ. 12 ಗಂಟೆ ತನಕ ಪೂರಿ ಬನ್ಸು ಪ್ರತಿಯೊಂದು ವೆಜ್ ಒಳಗೆ ಪ್ರತಿಯೊಂದು ಈ ದೋಸೆ ಐಟಮ್ ಎಲ್ಲ ನೀವು ಬಿಸಿ ಮಾಡಿ ಕೊಡುದು. ಬಿಸಿನೇ ಎಲ್ಲ ಪ್ರತಿಯೊಂದು ಬಿಸಿ. ಆರ್ಡರ್ ಬಂದ ತಕ್ಷಣ ಆರ್ಡರ್ ಬಂದ ಕೂಡಲೇ ಮಾಡಿಕೊಡೋದು. ಟೀ ಕಾಫಿ ಎಲ್ಲ, ಬಾದಾಮಿ ಹಾಲು, ಹಾರ್ಲಿಕ್ಸ್ ಪ್ರತಿಯೊಂದು ಇರ್ತದೆ. ನೋಡಿ, ಇದು ಫ್ರಂಟ್ ಕವರೇಜ್. ಆನಂಕರಿ ಅಣ್ಣ ಬಂದ್ರು ಮಾಲಕ್ ಯಾರು ಬರ್ತೀವಿ. ಸರಿ, ಅಲ್ಲ ಹಾಕ್ತಾರಂತ. ಇಲ್ಲ, ಇದು ನಮ್ದು ಸ್ಟಾರ್ಟಿಂಗ್ ಆಗೋದು ಸ್ವಲ್ಪ ಪರವಾಗಿಲ್ಲ. ನೀವು ಓನರ್ ಇದರದು ಎಷ್ಟು 22 ವರ್ಷ ಆಯ್ತಲ್ಲ ಸ್ಟಾರ್ಟ್ ಮಾಡಿ? ನೀವೇ ಸ್ಟಾರ್ಟ್ ಮಾಡಿದ್ದು. ಹೇಗಿದೆ ನಿಮ್ಗೆ? ಹೇಗೆ? ಚೆನ್ನಾಗಿದೆ. ಕಸ್ಟಮರ್ ಎಲ್ಲ ಒಳ್ಳೆ ಅಭಿಪ್ರಾಯ ಎಲ್ಲ ಹೌದೌದು. ಯಾಕಂದ್ರೆ ನಾವು ಇದು ಟೂರಿಸ್ಟ್ ಇದು ಇಲ್ಲೇ ಬರ್ತಾರೆ. ಹಾಗಾದ್ರೆ ನಿಮ್ಮ ಫುಡ್ ಎಲ್ಲ ಅವರಿಗೆ ಒಳ್ಳೆ ಲೈಕ್ ಆಗಿದೆ ಅಂತ. ಯಾವುದು? ಆರ್ಟಿಫಿಷಿಯಲ್ ಫುಡ್ ಇಲ್ಲ ನಮ್ಮಲ್ಲಿ. ಇಲ್ಲ, ನ್ಯಾಚುರಲ್ ಫುಡ್. ಓಕೆ, ಅದೇ ಬರೋದು ವೆರೈಟಿ ಅಲ್ಲ? ಓಕೆ ಆಯ್ತು, ಥ್ಯಾಂಕ್ ಯು ಮೀಟ್ ಮಾಡಿದ್ದಕ್ಕೆ. ಓಕೆ, ಇವರು ನಮಗೆ ಮಾಗಿತೆಗೆಲ್ಲ ಕೊಟ್ಟವರು. ಇನ್ನೊಂದೊಂದು ವಿಡಿಯೋ ಮಾಡಿ ನಾನೊಂದು ಇದು ತಿನ್ನೋದು ಅವನನ್ನು ಸ್ಟಾರ್ಟ್ ಮಾಡಿದ್ದಾನೆ. ಈಗ ನೋಡಿ, ನಾನೊಂದು ಟೇಸ್ಟ್ ನೋಡ್ತೇನೆ. ನಂಗೆ ರೊಟ್ಟಿ ಕೊಡಿ. ಇಲ್ಲ, ಆಗ್ತಾ ಉಂಟಲ್ಲ? ಅಲ್ಲ, ಮತ್ತೆ ಕಟ್ ಮಾಡ್ತೇನೆ. ಅದ್ರ ಬೇಡದಲ್ಲ, ಆಗ್ತಾ ಉಂಟು. ನೋಡಿ, ನಂಗೆ ರೊಟ್ಟಿ ಬಂದಿದೆ, ದೊಡ್ಡ ರೊಟ್ಟಿ ನೋಡಿ. ಇದೆ ನಾವು ಇಲ್ಲಿ ಈಗ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಗೆಸಿ ಹಾಕುವ. ಹೆಂಗಲ್ಲ ಗೆಸಿ? ಸ್ವಲ್ಪ ಗೆಸಿ ಹಾಕಿ ಸ್ವಲ್ಪ ಸೇರು ಸೇರಿ ಹಾಕುವ, ಆನಿಯನ್ ಹೀಗೆ ಮಾಡಿ ಇಟ್ಟು ಸ್ವಲ್ಪ ತಣ್ಣಾಗಿದೆ. ಯಾಕೆಂದ್ರೆ ನಾನು ವಿಡಿಯೋ ಎಲ್ಲ ಮಾಡಿ ಬರುವಾಗ ಸ್ವಲ್ಪ ನಾ ಫಸ್ಟ್ ಅದೇ ರೆಡಿ ಮಾಡಿ ಇಡ್ಲಿಕ್ಕೆ ಹೇಳಿದ್ರು. ಹಾಗೆ ಸ್ವಲ್ಪ ತಣ್ಣಾಗಿದೆ, ಅದು ಪರವಾಗಿಲ್ಲ. ಚೆನ್ನಾಗಿದೆ, ಟೇಸ್ಟ್ ಇದೆ. ಇದು ನಾನ್ ವೆಜ್ ಆದ್ರೆ ಇನ್ನು ಸ್ವಲ್ಪ ಬೇರೆ ಟೈಪ್ ಅಲ್ಲಿ ಬರ್ತದೆ. ಗ್ರೇವಿ ಚೇಂಜ್ ಆಗ್ತದೆ. ಓಕೆ, ಒಳ್ಳೆ ಉಂಟು ಆಯ್ತಾ ರೊಟ್ಟಿ ಮತ್ತು ನಮ್ಮ ಗೆಸ್ಸಿ ಸೂಪರ್ ಆಗಿದೆ. ಇದೆ ಆನಿಯನ್, ಒಂದು ಲೈಮ್ ಎಲ್ಲ ಸ್ವಲ್ಪ ಲೈಮ್ ಎಲ್ಲ ಅದಕ್ಕೆ ಗೆಸ್ಸಿಗೆ ಹಾಕುವ. ಓಕೆ